IPL ಪಂದ್ಯಾಟದ ಟಿಕೆಟ್ಗಳು ಕಾಳಸಂತೆಯಲ್ಲಿ ಮಾರಾಟ ಆಗ್ತಿದೆ ಅನ್ನುವಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಈಗ ಆ ಆರೋಪಕ್ಕೆ ಪೂರಕ ಅನ್ನುವಂತ ಸಾಕ್ಷ್ಯವೂ ಕೂಡ ಸಿಕ್ಕಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 80 ರಿಂದ 100 ಟಿಕೆಟ್ ಬ್ಲ್ಯಾಕ್ ಅಲ್ಲಿ ಮಾರಾಟ ಆಗಿದೆ. ದುಪ್ಪಟ್ಟು ದರಕ್ಕೆ ಮಾರಾಟ ಆಗಿರುವಂತ ಡೀಟೇಲ್ ಇದೆ. ಇಲ್ಲಿ ಇಂಟ್ರೆಸ್ಟಿಂಗ್ ಅಂತಂದ್ರೆ KCA ಸದಸ್ಯ ಗಣೇಶ್ ಹರಿಕೇಶ್ ಮೇಲೆಯೇ FIR ದಾಖಲಾಗಿದೆ. ಟಿಕೆಟ್ ಮಾರಾಟ ಮಾಡ್ತಾ ಇದ್ರಂತೆ ಹೋಟೆಲ್ ಸಿಬ್ಬಂದಿ, ಅವರನ್ನು ಅರೆಸ್ಟ್ ಮಾಡಿದ್ದಾರೆ CCB ಪೊಲೀಸರು. ಚಂದ್ರಶೇಖರ್ ಎಂಬ ಆತನನ್ನು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಲ್ಲಿ ಮೊದಲ ಪಂದ್ಯ ಏನಾಯಿತು ಅಲ್ಲಿ 81 ಟಿಕೆಟ್ಗಳ ಮಾರಾಟ ಮಾಡಿದರು. ಮೊನ್ನೆ ಲಕ್ನೋ ವಿರುದ್ಧ ನಡೆದಂಥ ಪಂದ್ಯದಲ್ಲಿ 100 ಟಿಕೆಟ್ಗಳ ಮಾರಾಟ ಮಾಡಿದ್ರಂತೆ ಚಂದ್ರಶೇಖರ್. ಟಿಕೆಟ್ ಎಲ್ಲಿಂದ ಸಿಗ್ತಾ ಇತ್ತು ಅಂತಂದ್ರೆ KCA ಮೆಂಬರ್ ಕಡೆಯಿಂದಲೇ ಟಿಕೆಟ್ ಸಿಗ್ತಾ ಇತ್ತು ಅಂತ. ಅವ್ರ ಮೇಲೂ ಕೂಡ ಈಗ FIR ಆಗಿದೆ. ಗಣೇಶ್ ಹರಿಕೇಶ್ ಅಂತ KCA ಮೆಂಬರ್, ಅವ್ರ ಮೇಲೂ ಕೂಡ FIR ಆಗಿದೆ. ಚಂದ್ರಶೇಖರ್ ಅಂತ ಹೋಟೆಲ್ ಸಿಬ್ಬಂದಿ ಮಾರಾಟ ಮಾಡ್ತಾ ಇದ್ದಿದ್ದು ಈ ವ್ಯಕ್ತಿ, ಟಿಕೆಟ್ ಕೊಡ್ತಾ ಇದ್ದಿದ್ದು ಅವ್ರ ಕಡೆಯಿಂದ, KCA ಕಡೆಯಿಂದಲೇ ಟಿಕೆಟ್ ಸಿಗ್ತಾ ಇತ್ತು. 15,000 ಮುಖಬೆಲೆಯ ಟಿಕೆಟ್ ಅನ್ನು 19,000ಕ್ಕೆ ಮಾರಾಟ ಮಾಡ್ತಾ ಇದ್ರಂತೆ. ಚಂದ್ರಶೇಖರನ್ನ ಬಂಧಿಸಿ ವಿಚಾರಣೆ ಮಾಡಲಾಗಿದೆ. ಟಿಕೆಟ್ ಕೊಟ್ಟ ಕಂಪನಿ, KCA ಸದಸ್ಯ, ಇವ್ರ ಪಾತ್ರ ಏನು ಇದರಲ್ಲಿ ಅಂತ ಪೊಲೀಸರು ಕೆದಕ್ತಾ ಇದ್ದಾರೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ. ಹರೀಶ್, ಇಲ್ಲಿ KCA ಸದಸ್ಯನ ಪಾತ್ರ ಏನು? ರಕ್ಷತ್, ಹಿಂದೆ ಇದೇ ಚಿನ್ನಸ್ವಾಮಿಯಲ್ಲಿ ಏನೊಂದು ಕಾಳಸಂತೆಯಲ್ಲಿ ಟಿಕೆಟ್ ಮಾರಾಟ ಆಗ್ತಾ ಇದೆ ಅನ್ನುವಂತ ಒಂದೇ ಕಾರಣದಿಂದಾಗಿ ಆನ್ಲೈನ್ ಟಿಕೆಟ್ ಮಾರಾಟ ಮಾಡ್ತೇವೆ ಅಂತ ಹೇಳಿ RCB ಮ್ಯಾನೇಜ್ಮೆಂಟ್ ಕೂಡ ತಿಳಿಸಿತ್ತು. ಕೇವಲ 90% ಅಷ್ಟು ಎಲ್ಲವನ್ನು ಕೂಡ ಆನ್ಲೈನ್ ನಲ್ಲೇ ನಾವು ಟಿಕೆಟ್ ಮಾರಾಟ ಮಾಡ್ತೀವಿ ಅಂತ ಕೂಡ ಒಂದು ಸುದ್ದಿಗೋಷ್ಠಿಯನ್ನ ಮಾಡಿ ಹೇಳಿದ್ರು. ಆದ್ರೆ ಇತ್ತೀಚೆಗೆ ಏನು CCB ಪೊಲೀಸರಿಗೆ ಒಂದು ಮಾಹಿತಿ ಬಂದಿರುತ್ತೆ, ಯಾರೊಬ್ಬ ವ್ಯಕ್ತಿ ಕಾಳಸಂತೆಯಲ್ಲಿ ದುಪ್ಪಟ್ಟು ಬೆಲೆಗೆ ಒಂದು ಟಿಕೆಟ್ ಮಾರಾಟ ಮಾಡ್ತಿದ್ದಾನೆ ಅಂತ ಹೇಳಿ. ಈ ಸಂದರ್ಭದಲ್ಲಿ CCB ಪೊಲೀಸರು ಒಂದು ಸ್ಟಿಂಗ್ ಆಪರೇಷನ್ ಅನ್ನ ಮಾಡ್ತಾರೆ. ಅಂದ್ರೆ ಟಿಕೆಟ್ ಖರೀದಿ ಮಾಡುವಂತಹ ಒಂದು ನೆಪದಲ್ಲಿ ಆ ಆರೋಪಿಯ ಬೆನ್ನತ್ತುತ್ತಾರೆ. SR ನಗರದಲ್ಲಿ ಚಂದ್ರಶೇಖರ್ ಎಂಬಾತನನ್ನ ಭೇಟಿ ಆಗ್ತಾರೆ. ಆತನ ಬಳಿ ಸಾಕಷ್ಟು ಅಂದ್ರೆ 100 ಟಿಕೆಟ್ ಇದ್ದಾವೆ ಅನ್ನುವಂತ ಮಾಹಿತಿ ಸಿಗುತ್ತೆ. ಆ ಕೂಡಲೇ ಅವನನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈ KCA ಸದಸ್ಯನ ಹೆಸರು ಗಣೇಶ್ ಪರೀಕ್ಷಿತ್ ಏನಿದ್ದಾನೆ, ಆತನ ವಿಚಾರವಾಗಿ ಎಲ್ಲವನ್ನು ಕೂಡ ಬಾಯ್ಬಿಟ್ಟಿರುವಂತದ್ದು. ಆತ ಅಂದ್ರೆ ಬೆಂಗಳೂರಿನಲ್ಲಿ ನಡೆದಂತ IPL ಇನಾಗ್ರೇಷನ್ ಮ್ಯಾಚ್ ಏನಿದೆ, ಆ ಒಂದು ಮ್ಯಾಚ್ ನಲ್ಲಿ ಇದೇ 15,000 ಮುಖಬೆಲೆಯ ಸುಮಾರು 81 ಟಿಕೆಟ್ಗಳನ್ನ 19,000ಕ್ಕೆ ಆತ ಮಾರಾಟ ಮಾಡಿರ್ತಾನೆ. ಆದ್ರೆ ಆತನಿಗೆ ಟಿಕೆಟ್ ಎಲ್ಲಿಂದ ಬಂತು ಅನ್ನೋದನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈ KCA ಸದಸ್ಯನ ಹೆಸರನ್ನ ಬಾಯ್ಬಿಟ್ಟಿರುವಂತದ್ದು. ಜೊತೆಗೆ ಆತನಿಗೂ ಕೂಡ ಕೆಲವೊಂದು ಖಾಸಗಿ ಕಂಪನಿಗಳ ವ್ಯವಸ್ಥಾಪಕರಿಂದ ಈ ಒಂದು ಟಿಕೆಟ್ ಸಿಕ್ಕಿದೆ ಅಂತ ಹೇಳಿ ಸದ್ಯಕ್ಕೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿರುವಂತದ್ದು, CCB ಪೊಲೀಸರಿಗೆ. ಹೀಗಾಗಿ ಪೊಲೀಸರು ಹೆಚ್ಚಿನ ತನಿಖೆಯನ್ನ ಕೈಗೊಂಡಿದ್ದಾರೆ. ಇವ್ರಿಗೆ ಎಲ್ಲಿಂದ ಟಿಕೆಟ್ ಬಂತು ಅನ್ನೋದನ್ನ ಕುರಿತು ಈಗಾಗಲೇ ಏನು DNA ಮ್ಯಾನೇಜ್ಮೆಂಟ್ ಇಂದ ಟಿಕೆಟ್ ಸಿಗ್ತಾ ಇದೆ, ಅಂದ್ರೆ ಟಿಕೆಟ್ ಉಸ್ತುವಾರಿ ಕೊಟ್ಟಿರುವಂತದ್ದು ಅವ್ರಿಗೆ. ಹೀಗಾಗಿ ಅವ್ರ ಮುಖಾಂತರನೇ ಇವ್ರಿಗೆ ಟಿಕೆಟ್ ಹೋಗಿರ್ಬೋದು ಅನ್ನುವಂತ ಅನುಮಾನಗಳಿದಾವೆ. ಹೀಗಾಗಿ ಪೊಲೀಸರು ಎಲ್ಲಿಂದ ಇವ್ರಿಗೆ ಟಿಕೆಟ್ ಬಂತು ಅನ್ನುವಂತ ವಿಚಾರದಲ್ಲಿ ಈಗಾಗಲೇ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಗಣೇಶ್ ಪರೀಕ್ಷಿತ್ ಏನಿದ್ದಾನೆ ಆತ ಸದ್ಯಕ್ಕೆ ಅಬ್ಸ್ಕಾಂಡಿಂಗ್ ಅಲ್ಲಿರುವಂತದ್ದು. ಹೀಗಾಗಿ ಪೊಲೀಸರು ಆತನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ರಕ್ಷತ್, ಥ್ಯಾಂಕ್ ಯು ಹರೀಶ್ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.